ನಮಸ್ತೆ ಮೇಡಮ್. ಹಾಯ್ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ನಮಸ್ತೆ. ಪರವಾಗಿಲ್ಲ ಮೇಡಮ್. ಇವಾಗ 70% ಕೇಳಿಸ್ತಿದೆಯಾ ಇವಾಗ? ಕ್ಲಿಯರ್ ಆಗಿದೆ. ಹಾ. ಹಾ ಈಗ ನಾರ್ಮಲ್ ಬಂದಿದ್ದೀರಾ? ಹಾ 70% ಕ್ಲಿಯರ್ ಆಗಿದೆ ಮೇಡಮ್. ಹಾ ಮೇಡಮ್. ಇನ್ನೊಂದು 1 ವೀಕ್ ಇದೆ. ಹ್ಮ್. ಇನ್ನು ನಿಮ್ ಥೆರಪಿ ಇನ್ನು 1 ವೀಕ್ ಇದೆ ಮೇಡಮ್. ಎಷ್ಟು ವಾರ ತಗೊಂಡ್ರಿ ಮೇಡಮ್? ಈಗಾಗಲೇ 4 ವೀಕ್ಸ್ ಆಯ್ತು ಮೇಡಮ್. 4 ವೀಕ್ಸ್. ಏನಿತ್ತು ಮೇಡಮ್, ಹೆಲ್ತ್ ಇಶ್ಯೂಸ್ ಏನಿತ್ತು? ನನ್ಗೆ ಡಯಾಬಿಟಿಸ್ ಇತ್ತು. ಡಯಾಬಿಟಿಸ್ ಇನ್ನು ಚೆಕ್ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಮೆಡಿಸನ್ ಕುಡಿತಾ ಇದ್ದೀನಿ. ಹ್ಮ್. ಪ್ಲಸ್ ಇದು ಚೆಸ್ಟ್ ಒಂಥರ ವೆಯ್ಟ್, ತುಂಬಾ ಚೆಸ್ಟ್ ವೆಯ್ಟ್ ಇತ್ತು. ಹ್ಮ್. ಹೆವಿನೆಸ್. ಹ್ಮ್. ಸೈಡ್ ರಿಪ್ಸ್ ಎಲ್ಲ ಒಂಥರ ಪೋಕಿಂಗ್ ಇತ್ತು. ಹ್ಮ್. ಅಷ್ಟೇ ಮೇಡಮ್. ಅದಕ್ಕೂ ನಾನು ಟ್ರೀಟ್ಮೆಂಟ್ ತಗೊಂಡೆ ನಿಮ್ ಹತ್ರ. ಹ್ಮ್. ಓಕೆ, ಒಂದು 3 ವೀಕ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಯ್ತು ನನಗೆ. ಹ್ಮ್. 4th ವೀಕ್ ಈಗ ಸ್ವಲ್ಪ ಇನ್ನ ಕಮ್ಮಿ ಆಯ್ತು. ಅದೇ ಇನ್ನ 2 ವೀಕ್ಸ್ ಇದೆ ಮೇಡಮ್, ಅದು ಅಷ್ಟರೊಳಗೆ ಆಗ್ಬೋದು ಅನ್ಸ್ತದೆ. ಇನ್ನು ಆಗುತ್ತೆ ಓಕೆ. ಮೇಡಮ್. ಆಗುತ್ತೆ ಅಂದ್ರೆ ಒಂದ್ ಪರವಾಗಿಲ್ಲ. ಸೈಕಲ್ ಕಂಪ್ಲೀಟ್ ಮಾಡ್ತೀವಿ ನಾವು. ಅಂದ್ರೆ ಒಂದ್ ಸೈಕಲ್ ಅಂದ್ರೆ ಹೌದಾ? 5 ರಿಂದ 6 ವಾರ ತಗೊಳಕ್ ಅದೇ ಹೇಳಿರ್ತೀವಿ. ಹೌದಾ, ಸೈಕಲ್ ಕಂಪ್ಲೀಟ್ ಆದ್ರೆ ಮೋಸ್ಟ್ಲಿ ಆಗತ್ತೆ ಅನ್ಸ್ತದೆ ನನ್ಗೆ. ಆಗುತ್ತೆ ಬಟ್ ಮೇಡಮ್. ಓಕೆ, ಪರವಾಗಿಲ್ಲ ಮೇಡಮ್. ಎಷ್ಟ್ ದಿವಸದಿಂದ ಇತ್ತು ಆಮೇಲೆ ಮೇಡಮ್ ಇದು ಇನ್ನೊಂದು, ಹೆಲ್ತ್ ಇಶ್ಯೂಸ್? ಇದು ನನ್ಗೆ ಡಯಾಬಿಟಿಸ್ ಸುಮಾರು ಒಂದು 12 years ಇಂದ ಇದೆ ಮೇಡಮ್, ನನ್ಗೆ ಓಹೋ. ಡಯಾಬಿಟಿಸ್. ಹ್ಮ್. ಅಂದ್ರೆ ನನ್ಗೆ ಸಿಂಪ್ಟಮ್ಸ್ ಬಂದು ಕಾಲಲ್ಲಿ ಜಿಮ್ನೆಸ್ ಇದೆ. ಹ್ಮ್. ಅದೇ ನಮ್ನೆಸ್ ಕಾಲಂದ್ರೆ ಬರೀ ಫೀಟ್ ಹತ್ರ. ಹಾ. ಹಾ. ಅದು ಸ್ವಲ್ಪ ಇಲ್ಲ ಈಗ. ಹ್ಮ್. ಅದ್ರಿಂದ ನನ್ ಕಮ್ಮಿ ಇರ್ಬೋದು ಅನಿಸ್ತಾ ಇದೆ. ಹ್ಮ್. ಬೇರೆ ಸಿಂಪ್ಟಮ್ಸ್ ಕಾಲು ಎಳಿಯೋದು ಎಲ್ಲ ಇತ್ತು, ಅದೆಲ್ಲ ಕಮ್ಮಿ ಆಯ್ತು ನನ್ಗೆ. ಹ್ಮ್. ಹ್ಮ್. ಈಗ ನೆಕ್ಸ್ಟ್ ವೀಕ್ ಒಂದೇ ಸತಿ ನಿಮ್ದು ಆದ್ಮೇಲೆ ಚೆಕ್ ಮಾಡೋಣ ಅನ್ಕೊಂಡಿದ್ದೀನಿ. ಮಾಡಿಸಿ ಮೇಡಮ್. ಅಂದ್ರೆ ಹ್ಮ್ ಒಂದ್ 6 ವಾರ ಮುಗಿದ್ಮೇಲೆ ನೀವು ರಿಪೋರ್ಟ್ ಎಲ್ಲ ಚೆಕ್ ಮಾಡಿಸಿದಾಗ ಓಲ್ಡ್ ಹೌದು ರಿಪೋರ್ಟಿಗೂ ಮತ್ತೆ ಹೊಸ ರಿಪೋರ್ಟಿಗೂ ತುಂಬಾ ಚೇಂಜಸ್ ಬಂದೇ ಬರುತ್ತದು. ಹೌದು ಮೇಡಮ್, ಹೌದು ಬರುತ್ತೆ ಅನಿಸ್ತದೆ ನನಗೆ. ಹ್ಮ್. ಅಂದ್ರೆ ಇಲ್ಲಿ ಆಮೇಲೆ ನನ್ಗೆ ಇನ್ನೊಂದು, ಹ್ಮ್. ಹ ಹೇಳಿ ಹೇಳಿ ಮೇಡಮ್, ಹೇಳಿ. ಹೇಳಿ ಮೇಡಮ್, ಹೇಳಿ. ಮೋಷನ್ ಪ್ರಾಬ್ಲಮ್ ಒಂದು ಮಾತ್ರ ಇದೆ, ಬೇರೆ ಅಷ್ಟು ಏನು ಹೇಳಂಗಿಲ್ಲ. ಹ್ಮ್. 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 ಪರವಾಗಿಲ್ಲ. ಹ್ಮ್. ನಾನೊಂದು ಇದು ಮಿರಾಕಲ್ ಹೇಳ್ಬೇಕು ಮೇಡಮ್ ನಿಮ್ಗೆ. ಹಾ ಮೇಡಮ್, ಹೇಳಿ. ಸ್ವಲ್ಪ ಟೈಮ್ ಕೊಡಿ ನನ್ಗೆ ಹೇಳೋದಿಕ್ಕೆ. ಹೇಳಿ ಮೇಡಮ್, ಹೇಳಿ. ಯಾಕಂದ್ರೆ ನಾನು ಹೇಳ್ಬೇಕು ಎಲ್ರಿಗೆ ಅಂತ. ನನ್ಗೆ ಹ್ಮ್. ಸುಮಾರು ಕಡೆಯಿಂದ ನಾನು ಫುಲ್ಲು ಈ ಕಡೆ ಎಲ್ಲ ನನ್ಗೆ ಹೀಲಿಂಗ್ಗೆ ಎಲ್ಲ ಕಡೆ ಹೋಗಿದ್ದೆ ಮೇಡಮ್. ಇಷ್ಟ ದಿನ ಸುಮಾರು ದಿನ ಇತ್ತು, ಹ್ಮ್. ನಾನು ಎಲ್ಲಿ ಹೋಗಿದ್ರು ನನ್ಗೆ ವಾಸಿ ಆಗಿರ್ಲಿಲ್ಲ ನನ್ಗೆ. ಹ್ಮ್. ಆಮೇಲೆ ನಾನು ಒಂದ್ಸತಿ, ನಾನು ಬೆಳಗ್ಗೆ ಎದ್ದು ಧ್ಯಾನ ಮಾಡ್ತೀನಿ ಮೇಡಮ್ 3:20ಗೆ. ಅಲ್ಲಿ ಧ್ಯಾನದಲ್ಲಿ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ. ಹ್ಮ್. ಅಲ್ಲಿ ನನಗೆ ಬಂದು ನಾನು ಕೇಳ್ಕೊಂಡೆ, ಈ ತರ ನನ್ಗೆ ಒಳ್ಳೆ ಹೀಲರ್ನ ತೋರಿಸಿ, ನನ್ಗೆ ಯಾವ್ದು ಸೆಟ್ ಆಗ್ತಾ ಇಲ್ಲ ಅಂದಾಗ, ನನ್ಗೆ ಅವತ್ತು ನಿಮ್ಮನ್ನ ನಾನು ನೋಡೇ ಇಲ್ಲ. ಫಸ್ಟ್ ನೋಡಿದ್ದು ನೆಕ್ಸ್ಟ್ ಡೇನೆ ಅದು. ಹ್ಮ್. ಹ್ಮ್. ಸಡನ್ ಆಗಿ ನನ್ಗೆ ಧ್ಯಾನದಲ್ಲಿ ನಿಮ್ಮನ್ನ ನೋಡಿದ್ದೀನಿ ನಾನು. ಓ. ಹ್ಮ್. ಹ್ಮ್. ನೋಡಿದ್ಮೇಲೆ ನಾನು ಯಾರೋ ಅನ್ಕೊಂಡು ಸುಮ್ನೆ ಇದ್ದೆ ಮೇಡಮ್ ನಾನು. ಹ್ಮ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಮೊಬೈಲ್ ಓಪನ್ ಮಾಡಿದಾಗ ನೀವು ಈ ತರ ಯೂಟ್ಯೂಬ್ ಅಲ್ಲಿ ಹಾಕಿದ್ರಿ ನೀವು. ಅವಾಗ ನಿಮ್ಮನ್ನ ನೋಡ್ಬಿಟ್ಟು ನಾನು ಎಲ್ಲೋ ನೋಡ್ದಂಗಿದೆ ಅಂತ ನೋಡಿದಾಗ, ಹ್ಮ್. ಅದು ನೀವೇನೆ. ಅದು ನನ್ಗೆ ಹ್ಮ್. ಹೀಲಿಂಗ್ಗೆ ನಿಮ್ಮ ಹತ್ರ ಮಾಡಿಸ್ಕೊಳ್ಳಿ ಅಂತ ನನಗೆ ಬಂದಿತ್ತು ಆ ತರ. ಓ. ಹೋ. ಅದ್ ಹೋ. ಹೋ. ಬಂದ್ಮೇಲೆ ನನಗೆ ಆವಾಗ್ಲೇ ನಿಮಗ್ ಫೋನ್ ಮಾಡಿ ನಾನು ಥೆರಪಿ ತಗೊಂಡಿರ್ತೀನಿ ಮೇಡಮ್ ನಾನು. ಅದು ಒಳ್ಳೇದಾಗ್ಲಿ ಬಿಟ್ಟು ಮೇಡಮ್. ನನ್ಗೆ ಒಂದ್ಸತಿ ತಿರುಗಿ ನೆನ್ನೆನೂ ನೀವೇ ಬಂದ್ರಿ ನನ್ಗೆ 2ನೇ ಸತಿ. ಮೆಡಿಟೇಷನ್ ಅಲ್ಲ? ಆ ಮೆಡಿಟೇಷನ್ ಮೇಡಮ್ ನಾನು ಮಾರ್ನಿಂಗ್ ಮಾಡ್ತೀನಿ. ಹ್ಮ್. ಆ ಮೆಡಿಟೇಷನ್ ಅಲ್ಲಿ ನನಗೆ ನಿಮ್ದು 4 ವೀಕ್ಸ್ ಟ್ರೀಟ್ಮೆಂಟ್ ಒಳಗೆ ನನಗೆ 2 ಟೈಮ್ಸ್ ಬಂದಿದ್ದೀರಾ ನೀವು. ಓ. ಹೋ. ಹಾ. ನಾನು ಪ್ರೇಯರ್ ಮಾಡ್ಕೊಂಡೆ, ನನ್ಗೆ ಒಳ್ಳೆ ಹೀಲರ್ ಬೇಕು, ನನ್ನ ಹೆಲ್ತ್ ಚೆನ್ನಾಗಾಗ್ಬೇಕು. ಅದೇ ಹ್ಮ್. ನಾನು ಇದು ಹೋಗಲ್ಲ ಮೇಡಮ್, ನಾನು ಇಂಗ್ಲಿಷ್ ಮೆಡಿಸಿನ್ಗೆ ಹೋಗಲ್ಲ. ಹ್ಮ್. ಹ್ಮ್. ಇಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಂಡು 12 years ಗಂಟ ನಾನು ಡಯಾಬಿಟಿಸ್ಗೆ ಏನು ನಂದೇ ಏನೇನೋ ಮಾಡ್ಕೊಂಡು ಹಿಂಗೆ ಇದ್ದೆ ನಾನು. ಹ್ಮ್. ಇವಾಗ ಸಡನ್ ಆಗಿ ನನಗೆ ಲಾಸ್ಟ್ ನವೆಂಬರ್ ಇಂದ ಸ್ವಲ್ಪ ಶುಗರ್ ಜಾಸ್ತಿ ಆಗಿತ್ತು. ಹ್ಮ್. ಅವಾಗಿಂದ ನಾನು ಹುಡುಕ್ತಾ ಇದ್ದೀನಿ, ಒಬ್ರು ಸಿಕ್ಕಿಲ್ಲ ನನ್ಗೆ. ಹ್ಮ್. ಸಿಕ್ದವರೆಲ್ಲ ಏನು ಚೆನ್ನಾಗೂ ಆಗಿಲ್ಲ. ಹ್ಮ್. ಅದಕ್ಕೆ ಹ್ಮ್. ನೀವೇ ಸಿಕ್ಕಿದ್ರಿ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ನನ್ಗೆ ನಾನು ಥ್ಯಾಂಕ್ ಇನ್ನ ಯು ಸ್ವಲ್ಪ ಮೇಡಮ್. ಫ್ಯೂಚರ್ 6 ವೀಕ್ಸ್ ನಾನು ಮಾಡ್ಕೊಂಡು ಇನ್ನ ಫುಲ್ ಕ್ಲಿಯರ್ ಮಾಡ್ಕೋಬೇಕು ಅಂತಿದ್ದೀನಿ. ಹ್ಮ್. 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 ತುಂಬಾ ಇನ್ ಥ್ಯಾಂಕ್ಸ್ ನೀವು ಇದು ನನ್ಗೆ ಸಹಾಯ ಎರಡನೇದವ್ರು ಮೇಡಮ್ ಈ ಮಾಡಿದ್ದಕ್ಕೆ. ರೀತಿ ಹೇಳಿದ್ದು. ಮೊದ್ಲೊಬ್ರು ಲಾಸ್ಟ್ ಟೈಮ್ ಅವರು ಬಾಂಬೆ ಅಂತ ಒಬ್ರು ಇದು ಮಾಡಿದ್ರು, ಅವರು ರೇಕಿ ಗ್ರ್ಯಾಂಡ್ ಮಾಸ್ಟರ್ ಏನೋ. ಅವ್ರು ಮೆಡಿಟೇಷನ್ ನಾನು ರೇಖೆ ಮಾಡುವಾಗ ಗ್ಯಾನ್ ನನ್ ಮಾಸ್ಟರ್ ಫೇಸ್ ಮೇಡಮ್. ತೋರಿಸಿತ್ತು ಅಂತ ಹೇಳಿದ್ರು. ಹ್ಮ್ ನಾನು ರೇಖೆ ಗ್ಯಾನ್ ಮಾಸ್ಟರೇ. ಅದೇ ಆ ಮೆಡಿಟೇಷನ್ ಇಂದನೂ ಗೊತ್ತಾಗಿತ್ತು ನನ್ಗೆ. ಓ. ಹಾ. 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 ತುಂಬಾ ಖುಷಿ ಆಯ್ತು.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ಅಂದ್ರೆ ನೀವು ನಾನು ಎರಡನೇದವ್ರು ಇದು ನಾನು ಏನ್ ಫೀಡ್ಬ್ಯಾಕ್ ಹೇಳ್ತೀನಿ ಕೊಡ್ತಾ ಇರೋದು. ಅಂದ್ರೆ, ಇಲ್ಲ ಮೇಡಮ್, ನಾನು ಏನ್ ಹೇಳ್ತೀನಿ ಅಂದ್ರೆ, ಒಳ್ಳೆ ಅವ್ರನ್ನ ಚಾಯ್ಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ. ಬೇರೆಯವ್ರನ್ನೂ ಕೇಳಿಸ್ಕೊಂಡು ಇದನ್ನ ನಿಶಾ ಮೇಡಮ್ ಹತ್ರನೇ ದಯವಿಟ್ಟು ತಗೊಳ್ಳಿ, ಟ್ರೀಟ್ಮೆಂಟ್ ಸೂಪರ್ ಆಗಿದೆ, ಅಷ್ಟೇ ನಾನು ಹೇಳೋದು ಮೇಡಮ್. ಹ್ಮ್. ಹ್ಮ್. ಏನಿಲ್ಲ ಮೇಡಮ್, ನನಗ್ ಗೊತ್ತಿರೋದ್ನ ಹೇಳ್ಕೊಡ್ತೀನಿ ಮೇಡಮ್, ಅಷ್ಟೇ. ನಂಗೆ ಎಲ್ರು ಒಂದೇನೆ. ಎಲ್ಲಾ ಇಲ್ಲ ಇಲ್ಲ, ಪೇಷಂಟ್ಸ್ನು ನಾನು ನೀವು ಒಂದೇ ರೀತಿ ನೋಡ್ತೀನಿ. ಹೇಳ್ಕೊಡೋದು ಇಲ್ಲಿ ಟ್ರೀಟ್ಮೆಂಟ್ ನಿಮ್ಮ ಹತ್ರ ತಗೊಂಡ್ರೇನೋ ನಿಜವಾಗ್ಲೂ ತುಂಬಾ ತುಂಬಾ ಚೆನ್ನಾಗಿದೆ ಮೇಡಮ್. 90% ಓಕೆ ಮೇಡಮ್. ನಾನು ಹ್ಮ್ ಹೇಳ್ತಾ ಹ್ಮ್ ಇದ್ದೀನಲ್ಲ ಮೇಡಮ್, ಸುಮಾರು ಒಂದು 7-8 ಹೀಲರ್ಸ್ ಹತ್ರ ಹೋಗಿದೆ. ಹ್ಮ್ ಹೋದ್ರು ನನ್ಗೆ ಏನ್ ಯೂಸ್ ಇಲ್ಲ ಮೇಡಮ್, ನನ್ಗೆ ಯೂಸೇ ಇಲ್ಲ. ಒಂದು 10% ಸರಿ ಆಗಿಲ್ಲ ನನ್ಗೆ. ಹ್ಮ್ 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 ಅದಕ್ಕೆ ಹ್ಮ್ ಹಂಗೆ ಆಗಿದೆ ಮೇಡಮ್. ಇದು ಎಲ್ಲೇ ಹೋಗೋರ್ ಜನನು ಒಳ್ಳೆಯವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು ಅಂತ ನಾನು ಒಂದು ಕೇಳ್ಕೊಂತಾ ಇದೀನಿ ಅಷ್ಟೇ. ಅವ್ರವ್ರು ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮಂತವ್ರು ಬೇಕು ನಮ್ಗೆ. ಥ್ಯಾಂಕ್ ಯು ಮೇಡಮ್, ನನ್ಗೂ ಥ್ಯಾಂಕ್ ಯು. ಗೊತ್ತು ಮೇಡಮ್ ಇದೆಲ್ಲ, ನನ್ಗೂ ಗೊತ್ತು ಎಲ್ಲ, ನಾನು ಓದಿದ್ದೀನಿ ಇದೆಲ್ಲ. ಹ್ಮ್ ಆದ್ರೂನು ನನ್ಗೆ ನಾನ್ ಮಾಡ್ಕೊಂತಾ ಇಲ್ಲ. ನಾನು ಅದಕ್ಕೆ ನಿಮ್ಮನ್ನ ಚಾಯ್ಸ್ ಮಾಡ್ಕೊಂಡು ನಾನು ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ. ಹ್ಮ್. ಒಳ್ಳೇದಾಗ್ಲಿ ಮೇಡಮ್, ತುಂಬಾ ಮಾಡಿ, ಕಂಟಿನ್ಯೂ ಮಾಡಿ, ಒಳ್ಳೇದಾಗುತ್ತೆ. ಓಕೆ ಮೇಡಮ್, ತುಂಬಾ ಹ್ಮ್ ಥ್ಯಾಂಕ್ಸ್ ಮೇಡಮ್. ಹ್ಮ್ ಓಕೆ ಹ್ಮ್ ಮೇಡಮ್, ಸರಿ ಮೇಡಮ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್, ಬಾಯ್. ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್.